ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಉಲ್ಲನ್ ಟೇಬಲ್ ಕ್ಲಾತ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಟೇಬಲ್ ಕ್ಲಾತ್ ಅಂತ ಹೇಳ್ಕೊಬೋದು ನೀವು, ಅಥವಾ ಬೇಬಿ ಬ್ಲ್ಯಾಂಕೆಟ್ ಹೇಳ್ಬೋದು, ಅಥವಾ ಬೇರೆ ಏನಾದರೂ ಕವರ್, ಯಾವುದಕ್ಕಾದ್ರು ಕವರ್ ಮಾಡ್ಕೋಬೋದು ನೀವು. ಇದು ಟೀಪಾಯಲ್ಲಿ ಹಾಕಿದ್ದೆ ನಾನು. ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು. ನಾನು ತಮ್ನೇಲಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಇದಕ್ಕೆ ಈಗ ಇದು 4 ಪ್ಲೈ ಉಲ್ಲನ್ ದಾರ, ಇದು ಉಲ್ಲನ್ ಥ್ರೆಡ್. ಆಮೇಲೆ ಇದು ಕ್ರೋಶೆ ಹುಕ್ ಉಲ್ಲನ್ ಥ್ರೆಡ್ಡಿಗೆ ಉಪಯೋಗಿಸೋದು 3.25 mm ಇಂದು ತಗೊಂಡಿದ್ದೀನಿ ನಾನು. ಇದನ್ನು ಈಗ ನಾನು ಮಾಡ್ತಾ ಇದ್ದೀನಿ. ಫಸ್ಟು ನೀವು ಇದು ಮಾಡ್ಕೊಳ್ಳಿ, ಏನು ಲೂಪ್ ಮಾಡ್ಕೊಳ್ಳಿ. ಈ ಥರ ಲೂಪ್ ಮಾಡಿಕೊಂಡು ಚೈನ್ ಹಾಕ್ಕೋಬೇಕು. ಬೇಸ್ ಚೈನ್ ಹೆಂಗೆ ಹಾಕ್ಕೋಬೇಕು ಅಂದರೆ, ಇದು 3ಯ ಮಲ್ಟಿಪಲ್ಸ್ ಹಾಕ್ಕೋಬೇಕು ಮತ್ತು +1. 3ಯ ಮಲ್ಟಿಪಲ್ಸ್ ಅಂದರೆ 3, 6, 3ಯ ಟೇಬಲ್ ಇದೆಯಲ್ವ, ಅದೇ 3 ಟೇಬಲಲ್ಲಿ ಎಷ್ಟು ಬರುತ್ತೆ, 3, 6, 9 ಈ ಥರ ಎಷ್ಟಾದರೂ 3ಯ ಮಲ್ಟಿಪಲ್ಸ್ ಹಾಕ್ಕೊಳ್ಳಿ. ಹೆಚ್ಚು ದೊಡ್ಡ ಬೇಡ, ಒಂದು ಇಷ್ಟು ಉದ್ದ ಸಾಕು. ನೀವು ದೊಡ್ಡ ಮಾಡೋದು ಸುತ್ತಾಲು ಮಾಡ್ಕೊಂಡು ಹೋಗಿ ದೊಡ್ಡ ಮಾಡೋದು. ಇದು ಬೇಸ್, ಇಲ್ಲಿ ಇದು ಬೇಸು. ಇಷ್ಟೇ ನಾನು ಬೇಸ್ ಹಾಕಿರೋದು, ಇಷ್ಟೇ ದೊಡ್ಡ. ಆಮೇಲೆ ಇದರ ಸುತ್ತಲೂ ಮಾಡ್ಕೊಂಡು ಹೋಗೋದು. ಅದು ರೆಕ್ಟ್ಯಾಂಗಲ್ ಶೇಪ್ ಬರೋ ಥರ ಮಾಡ್ಕೋಬೇಕಾಗತ್ತೆ. ಅದು ರೆಕ್ಟ್ಯಾಂಗಲ್ ಶೇಪ್ ಬರೋಕ್ಕೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಹೆಂಗೆ ಮಾಡೋದು ಅಂತ. ಅದರಿಂದ ಹೆಚ್ಚು ದೊಡ್ಡ ಬೇಡ. ನಾನು ಇದರಲ್ಲಿ 18 ಹಾಕ್ತೀನಿ. 3ಯ ಮಲ್ಟಿಪಲ್ ತಾನೆ, 3, 6 or 18. 18 + 1 ಮಾಡ್ತಾಯಿದ್ದೀನಿ. ಇಲ್ಲ, 21 ಮಾಡ್ತೀನಿ. ಸ್ವಲ್ಪ ಉದ್ದ, ಇಷ್ಟು ಉದ್ದ ಮಾಡೋಣ. 21 ಮಾಡ್ತೀನಿ. 3ಯ ಮಲ್ಟಿಪಲ್ಲು. ಈಗ ಚೈನ್ ಹಾಕ್ತಾಯಿದ್ದೀನಿ 21. ಲೂಸಾಗಿ ಹಾಕ್ಕೊಳ್ಳಿ ಬೇಸ್ ಲೈನು. 1, 2, 3 ಈ ಥರ 21 ಚೈನ್ಸ್ ಹಾಕ್ಕೋಬೇಕು ನೀವು. 4, 5, 6 ತೋರಿಸ್ತೀನಿ ನಾನು. 21 ಮಾಡಿ 6 ಆಯಿತು. ಈ ಥರ 21 ಚೈನ್ಸ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಸ್ ಲೈನು. 21 ಚೈನ್ಸ್ ಹಾಕಿಬಿಟ್ಟು ಮತ್ತೆ ಒಂದು ಚೈನ್ +1, 22 ಚೈನ್ಸ್ ಆಗುತ್ತೆ. ಎಷ್ಟೇ ಆಗಲಿ, ನೀವು 18 ಹಾಕಿದರೆ +1 19, ಆ ಥರ +1 ಹಾಕ್ಕೊಳ್ಳಿ. ಈಗ ಇಲ್ಲಿ 3 ಚೈನ್ ಬಿಟ್ಟು 1, 2, 3 ಬಿಟ್ಟು ಈ 4ನೇದಲ್ಲಿ, ಇದು 4ನೇದು ನೋಡಿ, 3 ಚೈನ್ಸ್ ಬಿಡಬೇಕು. 1, 2, 3 ಬಿಟ್ಟು ಇದು 4ನೇದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ ಲೈನ್ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಇಲ್ಲಿ ಇದು ಹಿಡ್ತಾ ಇಲ್ವಲ್ಲ, ಸ್ವಲ್ಪ ಜಾಗೃತಿಯಾಗಿ ಹುಷಾರಾಗಿ ಮಾಡ್ಕೊಳ್ಳಿ, ತಾಳ್ಮೆಯಿಂದ. ಅಲ್ಲೇ ಇನ್ನೆರಡು ಡಬಲ್ ಕ್ರೋಶೆ, ಅಂದರೆ ಒಟ್ಟು 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಇಲ್ಲಿ 2, ಇನ್ನೊಂದು 3ನೇದು. ಆ 4ನೇ ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಚೈನ್ ಮಾಡ್ಕೊಳ್ಳಿ. ಒಂದು ಚೈನ್ ಮಾಡಿಕೊಂಡು ಇಲ್ಲಿ ಕೆಳಗಿನ ಈ ಬೇಸ್ ಲೈನಲ್ಲಿ 2 ಸ್ಕಿಪ್ ಮಾಡ್ಕೊಳ್ಳಿ, 2 ಚೈನು ನೋಡಿ. ಈಗ ಇಲ್ಲಿ ನೀವು 3 ಡಬಲ್ ಕ್ರೋಶೆ ಹಾಕಿರೋದು, ಇದು ಮತ್ತು ಇದು 1, 2 ಬಿಟ್ಟು 3ನೇದಲ್ಲಿ ಇಲ್ಲಿ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ಹೆಚ್ಚು ಟೈಟ್ ಮಾಡ್ಕೋಬೇಡಿ. ಉಲನ್ ವರ್ಕ್ಗಳೆಲ್ಲ ಸ್ವಲ್ಪ ಲೂಸ್ ಇದ್ರೇ ಚೆನ್ನಾಗಿ ಬರೋದು, ದಾರದ ಥರ ಅಲ್ಲ. ಈ ಥರ 3 ಡಬಲ್ ಕ್ರೋಶೆ. ಈಗ ಮತ್ತೆ ಒಂದು ಚೈನು, ಮತ್ತು ಇಲ್ಲಿ 2 ಬಿಡಿ, 1, 2 ಬಿಟ್ಟು 3ನೇದಲ್ಲಿ 3 ಡಬಲ್ ಕ್ರೋಶೆ. ಹೀಗೆ ಮಾಡ್ಕೊಂಡು ಹೋಗ್ಬೇಕು ನೀವು. ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ ನೋಡಿ. ಇದು 2 ಬಿಟ್ಟು 3ನೇದಲ್ಲಿ ಈ ಥರ 3 ಹಾಕ್ಕೋಬೇಕು. ಫಸ್ಟ್ ಲೈನ್ ಕಷ್ಟ ಆಗುತ್ತೆ ಇದು, ಯಾಕಂದರೆ ಹಿಡಿತಾ ಇರಲ್ಲ. ಅದಕ್ಕೆ ಯಾವಾಗಲೂ ಕ್ರೋಶೆ ವರ್ಕಲ್ಲಿ ಈ ಫಸ್ಟ್ ಲೈನ್ ಬೇಸ್ ಲೈನಿಗೆ ಹಾಕೋದು ಕಷ್ಟ. ಈ ಥರ 3 ಡಬಲ್ ಕ್ರೋಶೆ. ಇನ್ನು ಒಂದು ಚೈನ್ ಹಾಕಿ ಇಲ್ಲಿ 2 ಬಿಟ್ಟು 3ನೇದಲ್ಲಿ, ಮತ್ತೆ 3ನೇದಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಒಂದು ಚೈನು, 1, 2 ಬಿಟ್ಟು 3ನೇದಲ್ಲಿ 3 ಡಬಲ್ ಕ್ರೋಶೆ. ಹಾಗೆ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ನಾನು ಪೂರ್ತಿ ಮಾಡಿ.
ನೋಡಿ ಈ ಥರ ಮಾಡ್ಕೊಂಡು ಹೋಗಿದ್ದೀನಿ. ಮೇಲೆ ಒಂದು ಚೈನು, ಕೆಳಗೆ 2 ಚೈನ್ ಬಿಟ್ಕೋಬೇಕು. ಮೂರನೇದಲ್ಲಿ 3 ಡಬಲ್ ಕ್ರೋಶೆ, ಮತ್ತು ಒಂದು 3 ಡಬಲ್ ಕ್ರೋಶೆಗೆ ಒಂದು ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಕೆಳಗಡೆ 2 ಬಿಟ್ಕೋಬೇಕು, ಒಂದಲ್ಲ 2. ಈ ಥರ ಮಾಡ್ಕೊಳ್ಳಿ. ಈಗ ಇಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನಾಗಿ ಇಲ್ಲಿ 1 2 3 ಇದೆಯಲ್ವಾ, ಇಲ್ಲಿ ನೀವು ಡಬಲ್ ಕ್ರೋಶೆ ಹಾಕೋದು ಬೇಡ. ಒಂದು ಸ್ಲಿಪ್ ಸ್ಟಿಚ್ಚು ಮೂರನೇದಲ್ಲಿ ಹಿಂಗೆ ತಗೊಂಡು, ಸ್ಲಿಪ್ ಸ್ಟಿಚ್ಚು ಗೊತ್ತಿದೆಯಲ್ವ, ನಾನು ಅದು ಕ್ರೋಶೆ ಬೇಸಿಕ್ಸಲ್ಲಿ ಹೇಳಿದ್ದೀನಿ. ಈ ಥರ ದಾರ ತಂದು ಅದನ್ನೇ ಇದರ ಒಳಗಿಂದ ಬರೋದು, ಈ ಥರ ತರಬೇಕು ಸ್ಲಿಪ್ ಸ್ಟಿಚ್. ಈಗ ಏನಾಯಿತು, ಈ 3 ಚೈನು ಈ ಥರ ಸ್ಟ್ರೈಟ್ ಆಗುತ್ತೆ. ಈಗ ಇಲ್ಲಿ ನೋಡಿ, ಈ ಕ್ರಾಸಲ್ಲಿ ಕೂಡ ಒಂದಿದು ನೋಡಿ, ಇಲ್ಲಿ ನಾವು ಟರ್ನಿಂಗ್ ಮಾಡಿದ್ದೀವಲ್ವ, ಟರ್ನಿಂಗ್ ಚೈನು 3 ಚೈನ್ ಆಗಿ ಟರ್ನ್ ಮಾಡಿರೋದಲ್ವ. ಇಲ್ಲಿ ನೋಡಿ, ಈ 3 ಡಬಲ್ ಕ್ರೋಶೆಗಿಂತ ಮೊದಲು ಇಲ್ಲಿ ಇದೆ ನೋಡಿ, ಇಲ್ಲಿ ಕಾರ್ನರ್ ಮಾಡ್ಕೊಳ್ಳೋದು. ಇಲ್ಲಿನೂ ಈ ಥರ. ಈಗ 3 ಚೈನ್ ಮಾಡ್ಕೊಳ್ಳಿ, 1 2 3 ಚೈನ್ ಮಾಡಿ, ಇಲ್ಲಿ ಈಗ ಕೊನೆಯದಿದ್ದು ನೋಡಿ, ಈ 3 ಚೈನ್ ಇದೆಯಲ್ವ, ಇಲ್ಲಿ ಇನ್ನೆರಡು ಡಬಲ್ ಕ್ರೋಶೆ. ಒಂದು 2, ಆಮೇಲೆ ಒಂದು ಚೈನು ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಇನ್ನು 3 ಡಬಲ್ ಕ್ರೋಶೆ. ಅಲ್ಲಿ ಒಂದು ಚೈನ್ ಮಾಡ್ಕೊಂಡಿದ್ದೀನಿ, ಈ 3 ಡಬಲ್ ಕ್ರೋಶೆ ಆಗಿ ಒಂದು ಚೈನು, ಮತ್ತು ಇದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. 2 3. ಕಾರ್ನರ್ ಸ್ವಲ್ಪ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ. ಈಗ ಇಲ್ಲೆಲ್ಲ ಒಂದೊಂದು ಚೈನ್ ಹಾಕಿರೋದು. ಈಗ ಈ ಮೂಲೆಯಲ್ಲಿ ಮಾತ್ರ 2 ಚೈನ್ ಹಾಕ್ಕೋಬೇಕು. ಈ ಕಾರ್ನರಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲಿನೇ ಇನ್ನೊಂದು 3 ಡಬಲ್ ಕ್ರೋಶೆ. 1 2 3. ಈಗ ಒಂದು ಚೈನ್ ಹಾಕ್ಕೊಂಡು, ಇದು ಕಾರ್ನರ್ ನೋಡಿ, ಈ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, ಇದನ್ನ ಹೀಗೆ ಮುಂದುವರಿಸ್ಕೊಂಡು ಇದು ಕಾರ್ನರಾಗಿ ಬರುತ್ತೆ. ಹೀಗೆ ಬರುತ್ತೆ. ಇಲ್ಲಿ ಈ ಕಾರ್ನರಲ್ಲಿ ಈ 3 ಚೈನ್ ಅರ್ಧ ಆಗಿದೆ. ಇಲ್ಲಿಂದ ಇನ್ನು ಹಿಂಗೆ ಒಂದು ಸುತ್ತು ಹಾಕಿ ಇಲ್ಲಿ ಬಂದಾಗ ಫುಲ್ ಆಗುತ್ತೆ, ನಿಮ್ಗೆ ಗೊತ್ತಾಗತ್ತೆ, ತೋರಿಸ್ತೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ 3 ಡಬಲ್ ಕ್ರೋಶೆ. ಈ ನೆಕ್ಸ್ಟ್ ಗ್ಯಾಪ್ ಇದೆಯಲ್ವ, ಒಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀವಿ ನೋಡಿ, ಇಲ್ಲಿ 2 ಚೈನ್, ಇದು ಹಿಂಗೆ ಹಾಕ್ಕೊಂಡು ಹೋಗಿರೋದು, ಇದು ಕೆಳಗಿನ ಸೈಡು. ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಮತ್ತು ಒಂದು ಚೈನು ನೆಕ್ಸ್ಟ್ ಗ್ಯಾಪಲ್ಲಿ ಹೀಗೆ ಪೂರ್ತಿ ಮಾಡ್ತಾ ಹೋಗಬೇಕು. ಇಲ್ಲಿ ಪೂರ್ತಿ 2 3, ಮತ್ತು ಒಂದು ಚೈನು, ಮತ್ತು ಇಲ್ಲಿ 3 ಡಬಲ್ ಕ್ರೋಶೆ, ಮತ್ತು ಒಂದು ಚೈನು, ಇಲ್ಲಿ 3 ಡಬಲ್ ಕ್ರೋಶೆ, ಹೀಗೆ ಮಾಡ್ತಾ ಹೋಗಬೇಕು. ಎಂಡಲ್ಲಿ ತೋರಿಸ್ತೀನಿ. ಇದೀಗ ಕಾರ್ನರು. ಇಲ್ಲಿ ಫಸ್ಟ್ 3 ಚೈನು, 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ. ಸ್ವಲ್ಪ ಗಮನಿಸ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ ಪೂರ್ತಿ ಮಾಡಿದಾಗ. ನೋಡಿ, ಈ ಥರ ಈ ಲೈನಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಹಾಕಿ. ಈಗ ಎಂಡಿಗೆ ಬಂದಿದ್ದೀನಿ, ಎಂಡಿನ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಹಾಕಿ ಆಗಿದೆ. ಈಗ ಒಂದು ಚೈನ್ ಹಾಕ್ಕೊಂಡು, ಒಂದು ಚೈನು, ಈಗ ಈ ಕಾರ್ನರ್ ಮಾಡ್ಕೋಬೇಕು. ಇಲ್ಲಿ 4 ಕಾರ್ನರ್ ಬರಬೇಕಲ್ವ ರೆಕ್ಟ್ಯಾಂಗಲ್ ಶೇಪಿಗೆ, ಅದಕ್ಕೋಸ್ಕರ ನೋಡಿ ಇಲ್ಲಿ ಮಧ್ಯದಲ್ಲಿ ನೋಡಿ, ಇಲ್ಲಿ ಕಾರ್ನರ್ ಬಂದಿದೆ, ಈ ಕಾರ್ನರ್ ಬರಬೇಕಾಗಿದೆ. ಅದಕ್ಕೆ ಇಲ್ಲಿ ಒಂದು ಚೈನ್ ಹಾಕಿದ ಮೇಲೆ ಇಲ್ಲಿ ನೋಡಿ, ಈ ಲಾಸ್ಟಿನ 3 ಚೈನ್ ಇದೆಯಲ್ವ, ಇಲ್ಲಿ ನೀವು ಟರ್ನ್ ಮಾಡಿರೋದು ಇದು, ಈ 3 ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ ಆದಮೇಲೆ ಇದು ಕಾರ್ನರ್ ಅಲ್ವಾ, 2 ಚೈನು, 2 ಚೈನಾಗಿ ಮತ್ತೆ 3 ಡಬಲ್ ಕ್ರೋಶೆ ಅದೇ ಗ್ಯಾಪಲ್ಲಿ. ಆ 3 ಚೈನ್ನ ಗ್ಯಾಪ್ ಇದೆಯಲ್ವ, ಅಲ್ಲಿ ಟರ್ನಿಂಗ್ ಮಾಡಿರೋದು, ಅಲ್ಲಿ ಜಾಗ ಮಾಡ್ಕೋಬೇಕಾಗತ್ತೆ ನೀವು. 1 2 3
ಈಗ ಒಂದು ಚೈನು ಹಾಕಿ ಮತ್ತೆ 3 ಡಬಲ್ ಕ್ರೋಶೆ ಅದೇ ಗ್ಯಾಪಲ್ಲಿ ನೋಡಿ, ಒಂದು ಚೈನ್ ಹಾಕ್ಕೊಂಡು ಜಾಗ ಮಾಡ್ಕೊಳ್ಳಿ. ಇಲ್ಲಿ ಇದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಇದು ಇನ್ನೊಂದು ಕಾರ್ನರ್ ಮಾಡ್ತಾಯಿದ್ದೀನಿ ಈಗ ನಾನು. ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, ಒಂದು ಕಾರ್ನರು. ಈಗ ಒಂದು ಚೈನ್ ಹಾಕಿಬಿಟ್ಟು 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, ಒಂದು ಅದೇ ಗ್ಯಾಪಲ್ಲಿ ಜಾಗ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ನೀವು. ಈ ಥರ 2 3 ಅಂದರೆ 2 ಕಾರ್ನರ್ ಆಯ್ತು ನೋಡಿ. ಇಲ್ಲಿ ಈ 3 ಚೈನ್, 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, ಒಂದು ಕಾರ್ನರು. ಈ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, ಒಂದು ಕಾರ್ನರು. ಆ ಥರ ಬರುತ್ತೆ ಅವಾಗ. ಇಲ್ಲಿ 2 ಕಾರ್ನರ್ ಬಂತು, ಇಲ್ಲಿ ಈ ಕಡೆ ಈ ಕಡೆ. ಇಲ್ಲಿ ಒಂದೂವರೆ ಆಗಿದೆ. ಇಲ್ಲಿ ನೋಡಿ, 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ ಆಗಿದೆ. ಇಲ್ಲಿ 3 ಡಬಲ್ ಕ್ರೋಶೆ ಇದೆ. ಈ ಕಡೆಯಿಂದ ಬಂದು ಸೇರಿದಾಗ 4ನೇದು ಆಗುತ್ತೆ. ಈಗ ಇಲ್ಲಿ ಒಂದು ಚೈನ್ ಮಾಡಿಕೊಂಡು ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ 3. ಈ ಥರ ಮಾಡ್ಕೊಳ್ಳಿ. ಈ ಥರ ಮತ್ತು ಇನ್ನೀಗ ಒಂದು ಚೈನು, ನೆಕ್ಸ್ಟ್ ಇಲ್ಲಿ ಗ್ಯಾಪಲ್ಲಿ ಒಂದು ಚೈನು, ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಇಲ್ಲಿವರೆಗೆ ಬಂದು ತೋರಿಸ್ತೀನಿ. ಈಗ ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ ಗ್ಯಾಪಲ್ಲಿ. ಒಂದು ಚೈನು, 3 ಡಬಲ್ ಕ್ರೋಶೆ ಪ್ರತಿ ಗ್ಯಾಪಲ್ಲೂ. ಈಗ ಕೊನೆಗೆ ಬಂದಿದ್ದೀವಿ. ಕೊನೆಯಲ್ಲಿ ಇಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು, ಈಗ ಇಲ್ಲಿ ಕಾರ್ನರ್ ಅರ್ಧ ಆಗಿದೆ. ಇಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ ಆಗಿದೆ. ಇಲ್ಲಿ ಒಂದು 3 ಡಬಲ್ ಕ್ರೋಶೆ ಇದೆ. ಇಲ್ಲಿ ಆಮೇಲೆ ಇಲ್ಲಿ ಇನ್ನೊಂದು 3 ಡಬಲ್ ಕ್ರೋಶೆ ಬರಬೇಕೀಗ. ಇಲ್ಲಿ ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 2 3. ಈಗ ಇದು ಕಾರ್ನರ್ ನೋಡಿ, ಈ 3 ಡಬಲ್ ಕ್ರೋಶೆ, ಈ 3 ಡಬಲ್ ಕ್ರೋಶೆ, ಮಧ್ಯದಲ್ಲಿ 2 ಚೈನ್ ಬರಲೇಬೇಕು ಅಲ್ವಾ. ಕಾರ್ನರಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲಿ ನೀವು 3 ಚೈನ್ ಮಾಡಿರೋದು ನೋಡಿ ಸ್ಟಾರ್ಟಿಂಗು. ಈ 3ನೇ ಚೈನಲ್ಲಿ ಇದನ್ನು ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ತಂದು ಇದರ ಒಳಗಿಂದ ಹೀಗೆ ತಂದು, ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ 3 ಚೈನ್ ಮಾಡಿಕೊಂಡು ಇನ್ನೆರಡು, ಇದು ಒಂದು ಡಬಲ್ ಕ್ರೋಶೆ ಲೆಕ್ಕ, ಇನ್ನೆರಡು ಡಬಲ್ ಕ್ರೋಶೆ ಇದೇ ಗ್ಯಾಪಲ್ಲಿ ಇಲ್ಲಿ ಮಾಡ್ಕೋಬೇಕು ನೀವು. 1 2. ಈಗ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು 3 ಡಬಲ್ ಕ್ರೋಶೆ, 1 2, ಅಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವಾ ಅಲ್ಲಿ 3. ಈಗ ಇಲ್ಲಿ ನೀವು 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕಿ ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಈ 2ರ ಮಧ್ಯದಲ್ಲಿ ಒಂದು ಚೈನ್ ಹಾಕಿದ್ವಲ್ವ ಅಲ್ಲೇ 3 ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಒಂದು ಚೈನೇ ಹಾಕ್ಕೊಂಡು ಈ ಕಾರ್ನರ್ ಇದೆಯಲ್ವಾ, ಇದು ಕಾರ್ನರ್. ಈಗ ಮತ್ತೆ ಕಾರ್ನರ್ ಮಾಡ್ಕೋಬೇಕು 2 ಚೈನ್ ಗ್ಯಾಪಲ್ಲಿ. ಇಲ್ಲಿ 3 ಡಬಲ್ ಕ್ರೋಶೆ, 1 2 3, ಮತ್ತೆ 2 ಚೈನು, ಮತ್ತೆ ಅಲ್ಲೇ 3 ಡಬಲ್ ಕ್ರೋಶೆ. ಕಾರ್ನರ್ ತಾನೇ ಇದು, ಅದೇ ಗ್ಯಾಪಲ್ಲಿ 2 3. ಈಗ ಒಂದು ಚೈನು, ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಮುಂದುವರ್ಸ್ಕೊಂಡು ಹೋಗಿ. ಒಂದು ಚೈನು, ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 2 3. ಮತ್ತೆ
ಇಲ್ಲಿ ಬಂದು ಇಲ್ಲಿನೂ ಅದೇ ಥರ ಈ ಕಾರ್ನರಲ್ಲಿ ಮಾತ್ರ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ. ಈ 2 ಚೈನ್ ಗ್ಯಾಪಿಗೆ ಕೊಟ್ಟಿದ್ದೀರಲ್ವ ಕಾರ್ನರಲ್ಲಿ, ಅದರ ಒಳಗಡೆ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ. ಬೇರೆಲ್ಲ 1 ಚೈನು 3 ಡಬಲ್ ಕ್ರೋಶೆ ಗ್ಯಾಪ್ಗಳಲ್ಲಿ. ಇಲ್ಲೆಲ್ಲ 1 ಚೈನು 3 ಡಬಲ್ ಕ್ರೋಶೆ. ಮತ್ತು ಇಲ್ಲಿ ನೋಡಿ 2 ಚೈನ್ ಇದೆ. 2 ಚೈನ್ ಇರಲ್ಲಿ ಅದರ 2 ಚೈನ್ನ ಒಳಗಡೆ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ. ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಿ ಎಂಡಿಗೆ ಬಂದಾಗ ಇದರ ಒಳಗಡೆ 3 ಡಬಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಹಾಕಿ ಇದರ 3rd ಚೈನಲ್ಲಿ ಸೇರಿಸ್ಕೋಬೇಕು. ಹೆಂಗೆ ಫಸ್ಟ್ ರೌಂಡಲ್ಲಿ ಮಾಡಿದ್ದೀವೋ ಅದೇ ಥರ. ನೀವು ಒಂದ್ಸರಿ ಸ್ಲೋ ಮಾಡಿ ನೋಡ್ಕೊಳ್ಳಿ. ಈಗ ಇನ್ನೊಂದು ರೌಂಡ್ ತೋರಿಸ್ತೀನಿ ನಾನಿದು. ಇಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಈ ಲೈನ್ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ, ಎಂಡ್ವರೆಗೂ. ಈಗ ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ 1 ಚೈನ್ ಹಾಕ್ಕೊಂಡು ಇಲ್ಲಿ 2 ಚೈನ್ ಇದೆ ನೋಡಿ, 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ. ಈ 2 ಚೈನ್ನ ಒಳಗಡೆ 3 ಡಬಲ್ ಕ್ರೋಶೆ. ಇಲ್ಲಿ ಸಿಂಗಲ್ ಚೈನ್ ಹಾಕ್ಬಿಟ್ಟು 3 ಡಬಲ್ ಕ್ರೋಶೆ, 1 2 3, ಮತ್ತು 2 ಚೈನ್ ಹಾಕ್ಕೊಂಡು ಅದೇ 2 ಚೈನ್ ಗ್ಯಾಪಲ್ಲೇ ಇಲ್ಲೇ ಮೊದಲಿನ 2 ಚೈನ್ ಗ್ಯಾಪಲ್ಲೇ 3 ಡಬಲ್ ಕ್ರೋಶೆ, 2 3. ಇದು ಕಾರ್ನರು. ನೆಕ್ಸ್ಟ್ ರೌಂಡಲ್ಲಿ ಬಂದಾಗಲೂ ಇಲ್ಲಿವರೆಗೆ ಬನ್ನಿ. ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿ ಸಿಂಗಲ್ ಚೈನ್ ಹಾಕಿ ಇದ್ರ ಒಳಗಡೆ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ, ಮತ್ತೆ ಸಿಂಗಲ್ ಚೈನ್ ಹಾಕಿ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಈ ಸಿಂಗಲ್ ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಸಿಂಗಲ್ ಚೈನ್ ಹಾಕ್ಕೊಂಡು. ಮತ್ತೆ 1 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಇದು ಮತ್ತೆ 2 ಚೈನು, ಇಲ್ಲಿ 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ, ಮತ್ತೆ ಅಲ್ಲೇ ಅದೇ 2 ಚೈನ್ ಗ್ಯಾಪಲ್ಲಿ. ಕಾರ್ನರಲ್ಲೆಲ್ಲ ಇದೇ ಥರ. ಇನ್ನೀಗ ನೆಕ್ಸ್ಟ್ ರೌಂಡ್ ಬಂದಾಗ ಇಲ್ಲಿ ನೀವು 3 ಡಬಲ್ ಕ್ರೋಶೆ ಹಾಕ್ತೀರಾ, 1 ಚೈನ್ ಹಾಕಿ ಇದರ ಒಳಗಡೆ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ, ಮತ್ತೆಲ್ಲ ಸಿಂಗಲ್ ಚೈನ್ ಹಾಕಿ ಇದರಲ್ಲಿ 3 ಸಿಂಗಲ್ ಚೈನಲ್ಲಿ ಹಾಕಿ ಇಲ್ಲಿ 2 ಡಬಲ್ ಕ್ರೋಶೆ ಬಂತು. ಇದರ ಒಳಗಡೆ ಅದೇ ಥರ ಕಾರ್ನರು 2 ಚೈನ್ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ. ಹೀಗೆ ಇಲ್ಲಿವರೆಗೂ ಬನ್ನಿ. ಇಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ನೋಡಿ. ಇಲ್ಲಿ ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ ನೋಡಿ, ಇಲ್ಲಿ 1 ಚೈನ್ ಹಾಕ್ಕೊಂಡು ಇಲ್ಲಿ ಈ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಆಮೇಲೆ 2 ಚೈನ್ ಮಾಡಿಕೊಂಡು ಇಲ್ಲಿ ಈ 3 ಚೈನ್ ಮಾಡಿ ನೀವು ಸ್ಟಾರ್ಟ್ ಮಾಡಿರೋದಲ್ವ, ಅಲ್ಲಿ ಸ್ಲಿಪ್ ಸ್ಟಿಚ್, ಮತ್ತು 3 ಚೈನು. ಈಗ ನೀವು ಕಲರ್ ಚೇಂಜ್ ಮಾಡೋದಾದರೆ ಹೆಂಗೆ, ಇದೇ ಕಲರ್ ಅಂದರೆ ಹಿಂಗೆ ಮಾಡ್ಕೊಂಡು ಹೋಗಿ, ಮತ್ತು 3 ಚೈನು ಈ ಗ್ಯಾಪಲ್ಲೇ 3 ಮತ್ತೆ 2 ಡಬಲ್ ಕ್ರೋಶೆ, ಅಂದರೆ 3 ಡಬಲ್ ಕ್ರೋಶೆ ಆಗುತ್ತೆ. ಮತ್ತು 1 ಚೈನು 3 ಡಬಲ್ ಕ್ರೋಶೆ 1 ಚೈನ್ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ 2 ಚೈನ್ ಇದೆ ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ, ಇದೊಂದರ ಒಳಗಡೆ ಮಾಡ್ಕೊಳ್ಳಿ. ಹೀಗೆ ರೌಂಡ್ ಬರ್ತಾ ಹೋಗಬೇಕು ಫುಲ್ಲು. 2 ಚೈನ್ ಇರಲ್ಲೆಲ್ಲ ಕಾರ್ನರ್ ಮಾಡಿಕೊಂಡು ಹೋಗಿ ಅಷ್ಟೇ. ತೋರಿಸ್ತೀನಿ. ನೀವು ಕಲರ್ ಚೇಂಜ್ ಮಾಡೋದಾದರೆ ಹೆಂಗೆ ಮಾಡ್ತೀರಾ ಅಂತ ತೋರಿಸ್ತೀನಿ ನಾನೀಗ. ಬೇರೆ ಬೇರೆ ರೀತಿ ಇದೆ. ಇದು ನೀವು ಇಲ್ಲಿ ಕಟ್ ಮಾಡಿ ಗಂಟು ಹಾಕೋಬೋದು, ಅದೊಂದು ರೀತಿ ಗಂಟು ಹಾಕ್ಕೊಂಡು ಮಾಡ್ಕೋಬೋದು ನಾರ್ಮಲಾಗಿ. ಇಲ್ಲಿ ಕಟ್ ಮಾಡಿ ಇದನ್ನು ಇದಕ್ಕೆ ಸೇರಿಸ್ಬಿಟ್ಟು ಗಂಟು ಹಾಕೋಬೋದು. ಈಗ ನಾನು ಗಂಟು ಹಾಕೋದೇನೆ ಮಾಡ್ತಾಯಿದ್ದೀನಿ. ಈಗ ಬೇರೆ ಕಲರ್ ದಾರನ್ನು ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ಇದರ ಒಳಗಡೆಯಿಂದ ತನ್ನಿ. ಇದನ್ನು ಈ ಗ್ರೀನ್ ಕಲರ್ನ ಹಿಂಗೆ ಎಳ್ಕೊಳ್ಳಿ, ಅದು ಸ್ವಲ್ಪ ಟೈಟ್ ಆಗುತ್ತೆ. ಆಮೇಲೆ ಈ ರೆಡ್ಡನ್ನು ಹಿಡ್ಕೊಂಡು ರೆಡ್ ಕಲರ್ ಸೇರಿಸಿದ್ದೀನಲ್ವ, ಇಲ್ಲಿ ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆವಾಗ ಈ 2 ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ 2 ಇದೆಯಲ್ವ, 2 ಇಲ್ಲಿ ಇಟ್ಕೊಂಡು ಅದನ್ನು ಸಹಿತ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಹೀಗೆ ಇದರ ಮೇಲಿಂದ ಹಿಂಗೆ ತಂದು ಅದಲ್ಲಿ ಸಿಕ್ಕಾಕೊಳ್ಳತ್ತೆ ನೋಡಿ, ಇದರ ಒಳಗಡೆನೆ ಅಡಿಲಿ ಅದು ಬರೋ ಥರ. ಈಗ 3 ಡಬಲ್ ಕ್ರೋಶೆ ಆಯಿತು ನೋಡಿ, ಇಲ್ಲಿ ಸಿಕ್ಕಾಕೊಂಡಿದೆ.
ಇನ್ನೇನು ಮಾಡಬೇಕು ಅಂದರೆ, ಈಗ ನಾರ್ಮಲಾಗಿ ನೀವು ಇದನ್ನು ಮಾಡ್ಕೋಬೋದು. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟು 3 ಡಬಲ್ ಕ್ರೋಶೆ, 1 2 3. ಇದು ಆಮೇಲೆ ಏನು ಮಾಡಬೇಕು ಅಂದರೆ, ಈಗ ನೀವು ಇಲ್ಲಿ ಗ್ರೀನನ್ನು ಕಟ್ ಮಾಡ್ಕೋಬೋದು. ಇದನ್ನು ಹೀಗೆ ಕಟ್ ಮಾಡಿಕೊಂಡು ಇದನ್ನು ಆಮೇಲೆ ಎಲ್ಲ ಆದಮೇಲೆ ಇದರ ಒಳಗಡೆಯಿಂದ ಇದನ್ನು ಸಹ ಅಷ್ಟೇ ಕಟ್ ಮಾಡಬೇಕಾಗಿಲ್ಲ. ಈಗ ಸ್ವಲ್ಪ ಉದ್ದ ಕೊರೆಗೆ ಇದರ ಒಳಗಡೆಯಿಂದ ಬರಬೇಕು. ನಾನು ಮೊದಲು ಒಂದು ಸಾರಿ ಹೇಳಿದೆ ಅಲ್ವಾ ಲಾಸ್ಟ್ ಟೈಮು, ಇದನ್ನು ಈಗ ಇಲ್ಲೆಲ್ಲ ನೀವು ಹುಕ್ ಮಾಡಿದಿರಲ್ವ, ಇಲ್ಲಿ ಡಿಸೈನ್ ಮಾಡಿದಿರಲ್ವ, ಒಂದನ್ನು ಇಲ್ಲಿ ತನ್ನಿ, ಒಂದನ್ನು ಆ ಕಡೆಗೆ ತನ್ನಿ, ಎಲ್ಲೂ ಆಗ್ಬೋದು. ನೀವು ದಾರಿ ಸಿಕ್ಕಿದಲ್ಲೆಲ್ಲ ಹಿಂಗೆ ತಗೊಂಬನ್ನಿ, ಅದು ಅಲ್ಲಲ್ಲೇ ಸಿಕ್ಕಾಕೊಳತ್ತೆ, ಗೊತ್ತೂ ಆಗಲ್ಲ. ಸ್ವಲ್ಪ ದೂರವರೆಗೆ ಆಮೇಲೆ ಬೇಕಾದ್ರೆ ಕಟ್ ಮಾಡಿ. 2-3 ಸ್ಟಿಚ್ ಬರೋವರೆಗೂ ಈ ಥರ ಮಾಡ್ಕೋಬೇಕು. ಪ್ರತಿಯೊಂದನ್ನು ಯಾವುದೆಲ್ಲ ಉಳಿದಿದೆ ಅದೆಲ್ಲವನ್ನು ನೋಡಿ ಈ ಥರ ತಗೊಂಬನ್ನಿ. ಈ ಥರ ತಗೊಂಬಂದು ಬೇಕು ಅಂದರೆ ಈ ಕಡೆ ಮತ್ತೆ ಈ ಕಡೆ ತಗೊಂಡೋಗಿ, ಅದು ಗಂಟಾಗತ್ತೆ ಅಲ್ಲೇ. ಹೀಗೆ ತಗೊಂಬನ್ನಿ ನೋಡಿ, ಹಿಂಗಾಗತ್ತೆ. ಹೀಗೆ ಪ್ರತಿಯೊಂದನ್ನು ಮಾಡ್ಕೊಂಡು ಇಲ್ಲಿಂದ ಕಟ್ ಮಾಡ್ಕೊಳ್ಳಿ. ಗೊತ್ತೇ ಆಗಲ್ಲ ನಿಮಗೆ ಇದು ಸೇರಿಸಿರೋದು, ಏನು ಬಿಚ್ಚೋಗಲ್ಲ ಆವಾಗ, ಹಾಗೆ ಇರತ್ತೆ. ಇದು ಆಮೇಲೆ ಮಾಡ್ತಾ ಹೋಗಿ ಫುಲ್ಲು. ಒಂದು ಚೈನು ಡಬಲ್ ಕ್ರೋಶೆ, ಒಂದು ಚೈನ್, ಇಲ್ಲಿ 2 ಚೈನ್ ಇರಲಿ ಮಾತ್ರ 3 ಡಬಲ್ ಕ್ರೋಶೆ, 2 ಚೈನು 3 ಡಬಲ್ ಕ್ರೋಶೆ. ಹೀಗೆ ಫುಲ್ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಈ ಥರ ಬರುತ್ತೆ, ರೆಕ್ಟ್ಯಾಂಗಲ್ ಶೇಪು ಬರುತ್ತೆ ಇದು ನೋಡಿ. ಇದು ನೋಡಿ, ಇಲ್ಲಿಂದ ಹೀಗೆ ಬರುತ್ತೆ. ನಾನು ಥಂಬ್ನೇಲಲ್ಲಿ ಹಾಕಿದ್ದೀನಲ್ವ, ನೋಡಿ ಹೆಂಗೆ ಮಾಡೋದು ಅಂತ. ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಈ ಥರ ನಾನು ಉಲನ್ ವರ್ಕನ್ನು ಹಾಕ್ತಾ ಇರ್ತೀನಿ, ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡ್ತಾ ಇಲ್ಲ, ಲೈಕ್ಗಳು ತುಂಬ ಕಡಿಮೆ ಬರುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿರ್ತೀರ, 60% ಜನ ಸಬ್ಸ್ಕ್ರೈಬ್ ಮಾಡೋದೇ ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸುಲಭ ಆಗುತ್ತೆ. ಈ ಥರ ಉಲನ್ ವರ್ಕೂ ಹಾಕ್ತೀನಿ, ಕ್ರೋಶೆ ಸಾರಿ ಕುಚ್ಚೂ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅದರಿಂದ ಅದು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬು ಮಾಡಿ. ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಹಿಂದೇಟು ಹಾಕಬೇಡಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಕಮೆಂಟ್ ಮಾಡಿ. ಇದನ್ನು ನೀವು ರಿಪೀಟ್ ಮಾಡ್ಕೊಂಡು ಬೇಕಾದ್ರೆ ನೋಡಿ, ಸ್ಲೋ ಮಾಡ್ಕೊಂಡು ಬೇಕಾದ್ರೆ ನೋಡಿ. ನಿಮ್ಗೆ ಈ ಕಾರ್ನರ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ, ಗೊತ್ತಾಗತ್ತೆ. ಏನಿಲ್ಲ, 4 ಕಾರ್ನರ್ ಮಾಡ್ಕೋಬೇಕು, ಆವಾಗ ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನೀವು ಸುಮ್ಮನೆ ಬರೀ ಒಂದೊಂದು ಚೈನ್ ಹಾಕ್ಕೊಂಡು ಬಂದರೆ, ಅದು ಮಾಡ್ಕೊಂಡು ಬಂದರೆ ಈ ಕಾರ್ನರ್ ಹಿಂಗೆ ಹೋಗುತ್ತೆ ನೋಡಿ. ಹಿಂಗೆ ಹೋದರೆ ಅದು ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಈ ಕಾರ್ನರ್ ಇದು ನೋಡಿ ಹಿಂಗೇ ಹೋಗಿದೆ ಅಲ್ವಾ. ಇದು ಕಪ್ಪಲ್ಲಿ ಗೊತ್ತಾಗಲ್ಲ ನಿಮಗೆ ನೋಡಿ. ಇದು ನೋಡಿ ಆರೆಂಜು ಹಿಂಗೆ ಹೋಗಿದೆ ಅಲ್ವಾ. ಇದು ನೋಡಿ ಕೆಂಪು ಸ್ಟಾರ್ಟ್, ಈ ಥರ ಹೋಗುತ್ತೆ ಕಾರ್ನರ್. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.